ಇಲ್ಲಿ ಕೇವಲ ಬೆಂಬಲಿಗರಿಗೆ ಅಲ್ಲಿ ಏನು ಘೋಷಣೆ ಕೂದ ಬೆಂಬಲಿಗರಿಗೆ ಮಾತ್ರ ಅವನ ವಿರುದ್ಧವಾಗಿ ಮಾತ್ರ ನೀವು ಏನು ದೂರು ದಾಖಲಿಸ್ತಾರೋ ಇಲ್ಲ ಈಗ ಗೆದ್ದಂತ ಅಭ್ಯರ್ಥಿಗೂ ಕೂಡ ಯಾಕಂದ್ರೆ ಅಂತವ್ರು ಕರೆತಂದಂತಹ ಅಭ್ಯರ್ಥಿಗೂ ಕೂಡ ಇದ್ರ ಬಗ್ಗೆ ಯಾರು ಘೋಷಣೆಯನ್ನ ಕೂಗಿದ್ದಾರೆ ಮತ್ತು ಇದರ ಯಾವ ಅಭ್ಯರ್ಥಿ ಈ ಘೋಷಣೆ ಕೂಗುವಾಗ ಅಭ್ಯರ್ಥಿ ಯಾರ ಜೊತೆಗಿದ್ರು ಇವರೆಲ್ಲರನ್ನು ಸೇರಿಸಿ ನಾವು ಕೇಸನ್ನು ಕೊಡ್ತೇವೆ ಮತ್ತು ಕೇಸನ್ನು ಸುಮೋಟ ಕೇಸ್ ದಾಖಲಿಸಬೇಕು ಸರ್ಕಾರ 144 ಸೆಕ್ಷನ್ ಬಾರ್ ಎ 144 ಸೆಕ್ಷನ್ 144 ಸೆಕ್ಷನ್ 124 ಬಾರ್ ಎ ಸೆಡಿಷನ್ ಕೇಸ್ ಒಳಗಡೆ ಇದನ್ನು ದೂರನ್ನು ದಾಖಲಿಸಬೇಕು ಮತ್ತು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತೇವೆ ಮತ್ತು ಇದು ಘೋರ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಭಾರತಕ್ಕೆ ಮಾಡಿರ್ತಕ್ಕಂಥ ಒಂದು ಘೋರ ಅಪಮಾನ ಇದು. ಹಾಗಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇವೆ, ಕೂಡಲೇ ವಿಡಿಯೋದಲ್ಲಿದೆ, ಟಿ ವಿಗಳಲ್ಲಿದೆ ಯಾರು ಘೋಷಣೆಯನ್ನು ಕೂಗಿದ್ದಾರೆ, ಯಾವ ಅಭ್ಯರ್ಥಿ ಅವ್ರ ಜೊತೆಯಲ್ಲಿದ್ದರು, ಕೂಡಲೇ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಆದೇಶ ಮಾಡಬೇಕು ಅಂತೇಳಿ ಆಗ್ರಹಪಡಿಸ್ತೇವೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಪಾರ್ಟಿ ವತಿಯಿಂದ ನಾವು ದೂರನ್ನು ದಾಖಲಿಸೋದಕ್ಕೆ ವಿಧಾನಸೌಧಕ್ಕೆ ನಾಳೆ ಸದನದಲ್ಲೂ ಕೂಡ ಒಕ್ಕೂರಿನಿಂದ ಎಲ್ಲಾ ನಾಯಕರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿದ್ದೀರಾ? ಖಂಡಿತ ನಾಳೆ ಈ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ತಲ್ಲಿ ಈ ವಿಷಯವನ್ನು ತೆಗೆದುಕೊಳ್ತೇವೆ. ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಮುಖಂಡರ ಜೊತೆನಲ್ಲಿ ಮಾತಾಡಿ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕರೆ ಕೊಡೋದ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲಿ ಕೇವಲ ಬೆಂಬಲಿಗರಿಗೆ ಅಲ್ಲಿ ಏನು ಘೋಷಣೆ ಕೂದ ಬೆಂಬಲಿಗರಿಗೆ ಮಾತ್ರ ಅವನ ವಿರುದ್ಧವಾಗಿ ಮಾತ್ರ ನೀವು ಏನು ದೂರು ದಾಖಲಿಸ್ತಾರೋ ಇಲ್ಲ ಈಗ ಗೆದ್ದಂತ ಅಭ್ಯರ್ಥಿಗೂ ಕೂಡ ಯಾಕಂದ್ರೆ ಅಂತವ್ರು ಕರೆತಂದಂತಹ ಅಭ್ಯರ್ಥಿಗೂ ಕೂಡ ಇದ್ರ ಬಗ್ಗೆ ಯಾರು ಘೋಷಣೆಯನ್ನ ಕೂಗಿದ್ದಾರೆ ಮತ್ತು ಇದರ ಯಾವ ಅಭ್ಯರ್ಥಿ ಈ ಘೋಷಣೆ ಕೂಗುವಾಗ ಅಭ್ಯರ್ಥಿ ಯಾರ ಜೊತೆಗಿದ್ರು ಇವರೆಲ್ಲರನ್ನು ಸೇರಿಸಿ ನಾವು ಕೇಸನ್ನು ಕೊಡ್ತೇವೆ ಮತ್ತು ಕೇಸನ್ನು ಸುಮೋಟ ಕೇಸ್ ದಾಖಲಿಸಬೇಕು ಸರ್ಕಾರ 144 ಸೆಕ್ಷನ್ ಬಾರ್ ಎ 144 ಸೆಕ್ಷನ್ 124 ಬಾರ್ ಎ ಸೆಡಿಷನ್ ಕೇಸ್ ಒಳಗಡೆ ಇದನ್ನು ದೂರನ್ನು ದಾಖಲಿಸಬೇಕು ಮತ್ತು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತೇವೆ ಮತ್ತು ಇದು ಘೋರ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಭಾರತಕ್ಕೆ ಮಾಡಿರ್ತಕ್ಕಂಥ ಒಂದು ಘೋರ ಅಪಮಾನ ಇದು. ಹಾಗಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇವೆ, ಕೂಡಲೇ ವಿಡಿಯೋದಲ್ಲಿದೆ, ಟಿ ವಿಗಳಲ್ಲಿದೆ ಯಾರು ಘೋಷಣೆಯನ್ನು ಕೂಗಿದ್ದಾರೆ, ಯಾವ ಅಭ್ಯರ್ಥಿ ಅವ್ರ ಜೊತೆಯಲ್ಲಿದ್ದರು, ಕೂಡಲೇ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಆದೇಶ ಮಾಡಬೇಕು ಅಂತೇಳಿ ಆಗ್ರಹಪಡಿಸ್ತೇವೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಪಾರ್ಟಿ ವತಿಯಿಂದ ನಾವು ದೂರನ್ನು ದಾಖಲಿಸೋದಕ್ಕೆ ವಿಧಾನಸೌಧಕ್ಕೆ ನಾಳೆ ಸದನದಲ್ಲೂ ಕೂಡ ಒಕ್ಕೂರಿನಿಂದ ಎಲ್ಲಾ ನಾಯಕರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿದ್ದೀರಾ? ಖಂಡಿತ ನಾಳೆ ಈ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ತಲ್ಲಿ ಈ ವಿಷಯವನ್ನು ತೆಗೆದುಕೊಳ್ತೇವೆ. ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಮುಖಂಡರ ಜೊತೆನಲ್ಲಿ ಮಾತಾಡಿ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕರೆ ಕೊಡೋದ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ.